ವೆದರ್ ಎಂತೂ ಚೆನ್ನಾಗಿದೆ. ನಮ್ಮ ಮಂಗಳೂರಲ್ಲಿ ಸೆಕೆ ಅಂದರೆ ಸೆಕೆ ಅದು ಗೊತ್ತಿರೋ ವಿಷಯನೇ. ಇನ್ನು ಆನ್ ದ ವೇ ಹೋಗ್ತಾ ಇದ್ದೀವಿ. 2.5 hours ಅಲ್ಲ, 2.5 hours ಜರ್ನಿ. ಇನ್ನು ಯುಕ್ತ ನೋಡಿ ಅಂತ ಯುಕ್ತ ನಾನು ನಿಮಗೆ ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಡ್ತೀನಿ. ಮುಂಚೆ ಥರ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಹೀಗೆ ಸ್ಟ್ರೈಟ್ ಹೋಗ್ತಾ ಇದ್ವಿ ನೋಡಿ, ಹೀಗೆ ಸ್ಟ್ರೈಟ್ ಹೋಗ್ಬಿಡ್ತಿದ್ವಿ ನಾವು ಹೈವೇಲಿ. ಬಟ್ ಇವಾಗ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋಡ್ಕೊಂಡು ಹೋಗಿ. ನೋಡಿ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಅಂದ್ಬಿಟ್ಟು ಲೆಫ್ಟಲ್ಲಿ. ಸೊ ಈ ಕಡೆ ನೀವು ಡೈವರ್ಷನ್ ತಗೊಳ್ಬೇಕಾಗುತ್ತೆ. ಸೊ ಹೋಗ್ಬೇಕಾದ್ರೆ ಆನ್ ದ ವೇ ಹೈವೇಲೆಲ್ಲ ಸ್ಪೀಡಲ್ಲಿ ಇರ್ತೀವಿ, ನೋಡ್ಕೊಂಡು ಹೋಗಿ. ಇವಾಗೆಲ್ಲ ರೂಟ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನೋಡಿ. ಈ ತರ ಹೈವೇ ಪಕ್ಕದಲ್ಲಿ ಒಂದು ರೋಡ್ ಇರುತ್ತೆ. ನೈಟಲ್ಲಿ ಬರ್ಬೇಕಾದ್ರೂ ಅಷ್ಟೇ ಸ್ಲೋ ಆಗಿ ನೋಡ್ಕೊಂಡು ಬನ್ನಿ. ಲೆಫ್ಟಲ್ಲೇ ಬೋರ್ಡ್ ಹಾಕಿರ್ತಾರೆ. ನೋಡಿ ಅದಾದ್ಮೇಲೆ ಇಲ್ಲಿ ಹೈವೇ ಕೆಳಗಡೆಗೆ ಪಾಸ್ ಆಗ್ಬೇಕಾಗುತ್ತೆ. ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ರೀಚ್ ಆದ್ವಿ. ವ್ಯೂ ಹೇಗಿತ್ತು ಅಂತ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನೋಡ್ತಾ ಇದ್ದೀರಲ್ಲ, ಬೆಟ್ಟದ ಮಧ್ಯ ಹಿಮ ಎಲ್ಲ ತುಂಬ್ಕೊಂಡು ಬಿಟ್ಟಿತ್ತು. ನಾವು ಯಾವಾಗಲೂ ಅಷ್ಟೇ ಇದೇ ಥರ ಒಂದು ಟೈಮು ಮತ್ತು ಇದೇ ಥರ ಒಂದು ವೆದರ್ ಇರೋ ಥರ ನೋಡ್ಕೊಂಡು ಆ ಟೈಮಲ್ಲೇ ನಾವು ಪ್ಲ್ಯಾನ್ ಮಾಡ್ತೀವಿ. ಈಗ ಗಾಡೀಲಿ ಬಸ್ಸಲ್ಲಿ ಬರೋರ್ಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಸ್ಸಲ್ಲಿ ಬಂದರೂ ಓಕೆ, ಇಲ್ಲಾಂದರೆ ಟಿ ಎಲ್ಲ ಮಾಡ್ಕೊಂಡು ಬರ್ತಾರಲ್ಲ, ನಿಮಗೆ ಅಂದರೆ ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಎಲ್ಲ ಇರುತ್ತಲ್ಲ, ನೀವೆಲ್ಲ ಇಂಥ ಟೈಮಲ್ಲಿ ಬನ್ನಿ. ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೆಕೆ ಅಂತಲೂ ಅನಿಸಲ್ಲ, ದೇವ್ರ ದರ್ಶನ ಗಿಜಿಲಿ ಆಗುತ್ತೆ ಅಂತಲೂ ಅನಿಸಲ್ಲ. ಆರಾಮಾಗಿ ಒಂದು ಕೂಲಾಗಿ ವೆದರ್ನ ಎಂಜಾಯ್ ಮಾಡ್ಕೊಂಡು ನೀವು ವೆದರ್ನ ನಿಜವಾಗ್ಲೂ ಇಷ್ಟಪಡೋರಾದರೆ ಆ ಫೀಲ್ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ. ನಾನು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಇದೇ ಥರ ಟೈಮು ಮತ್ತು ಹೀಗೆಲ್ಲ ನೋಡಿಕೊಂಡೇ ಹೋಗೋದು. ನೋಡ್ಬೋದು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿದು ದೇವಸ್ಥಾನ ಕಾಣ್ತದೆ. ನಾವು ಪಾರ್ಕಿಂಗಿಗೆ ಆ್ಯಕ್ಚುಲಿ ಜಾಗ ಹುಡುಕ್ತಿದ್ವಿ. ನಮ್ಮದು ಪ್ಲ್ಯಾನೇ ಇರಲಿಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು. ಸಡನ್ನಾಗಿ ಸರಿ ಆಯಿತು ಹೊರಡೋಣ, ಇನ್ನೇನು ಟೈಮ್ ಆಯಿತು ಅಂದ್ಕೊಂಡು ಎಲ್ಲ ರೆಡಿಯಾಗಿದ್ವಿ. ಎಲ್ಲ ಸ್ನಾನ ಎಲ್ಲ ಆಲ್ರೆಡಿ ಮಾಡಿ ಹಾಗೆ ಕೂತ್ಕೊಂಡಿದ್ವಿ. ಜಸ್ಟ್ ಮಾತಾಡ್ತಾ
ಮಾತಾಡ್ತಾ ಹಾಗೆ ಹೋಗೋಣ, ಇಲ್ಲೇ ನಮ್ಗೆ ಹತ್ತಿರ ಇರೋದಲ್ಲ, ನಮಗೆ 2.5 hours 3 hours ಟೋಟಲ್ ಆಗಿ ಅಷ್ಟೇ ನಮಗೆ ಮಂಗಳೂರಿಂದ ಇಲ್ಲಿ ಕಡಬ ಸುಬ್ರಹ್ಮಣ್ಯ ಹತ್ರ, ಕಡಬ ಹತ್ರ ಇದು ಬರುತ್ತೆ. ಸೊ ನಮಗೆ ತುಂಬಾ ಹತ್ತಿರ. ಸೊ ಬೇರೆಯವರು ಯಾರಾದರೂ ಬರಬೇಕಂದ್ರೂ ಅಷ್ಟೇ ಈ ವೆದರ್ ಟೈಮಲ್ಲೇ ಬನ್ನಿ, ಸಖತ್ ಅಂದರೆ ಸಖತ್ತಾಗಿರುತ್ತೆ ಮಾತ್ರ. ಸೊ ವೀಕೆಂಡ್ ಹೋಗಿರೋದ್ರಿಂದ ರಶ್ ಇತ್ತು ಆ್ಯಕ್ಚುಲಿ. ನೋಡ್ತಾ ಇದ್ದೀರಲ್ಲ, ಅಂದರೆ ಬೇಗನೆ ದರ್ಶನ ಆಯಿತು, ಅಷ್ಟು ರಶ್ ಇದ್ರೂ ಏನು ಅಷ್ಟೊಂದು ವೆಯ್ಟ್ ಮಾಡಬೇಕು ಅಂತ ಏನಾಗಲಿಲ್ಲ. ನಾರ್ಮಲಾಗಿ ಗೊತ್ತಿರೋಂಗೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಏನು ತೊಂದರೆ ಇಲ್ದಿರ ಬಂದ್ವಿ. ಇದಾದಮೇಲೆ ನೆಕ್ಸ್ಟು ಅಲ್ಲಿ ಆದಿಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಹೋದ್ವಿ. ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೀವಿ ಹೊರಗಡೆಯಿಂದ. ಬನ್ನಿ ತೋರಿಸ್ತೀನಿ. ಅಪ್ಪ ಜೊತೆ ರೌಂಡ್ ತಿನ್ಕೊಂಡು ಕೊಡಿ, ಬ್ಯಾಗ್ ಕೊಡಿ. ಸೊ ಒಳಗಡೆ ಆದಿಸುಬ್ರಹ್ಮಣ್ಯ ಸ್ವಾಮಿದು ದರ್ಶನ ಎಲ್ಲ ಆಯಿತು, ಏನು ರಶ್ ಇರಲಿಲ್ಲ. ರಶ್ ಇದ್ರೂ ಬೇಗ ಬೇಗ ಎಲ್ಲ ಆಯಿತು. ಹಾಗೆ ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಪೂಜೆ ಮಾಡಿಸೋಕ್ಕಿತ್ತು, ಪೂಜೆ ಮಾಡಿಸಿ, ಅಂದರೆ ಯುಕ್ತ ನನ್ನ ಮಗಳು ಹುಟ್ಟಿದ ಮೇಲೆ ಬರಬೇಕು ಅಂತ ಇತ್ತು, ಅದಕ್ಕೇ ಬಂದು ಪೂಜೆ ಎಲ್ಲ ಮಾಡಿಸಿ ನೆಕ್ಸ್ಟ್ ಇಲ್ಲೇ ನದೀಲಿ ಕಲ್ಲು ಜೋಡಿಸ್ತೀನಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅದು ಏನಕ್ಕೋ ಏನೇನೋ ಮಾಡ್ತಾರಲ್ಲ, ಸೊ ಅದು ಕಲ್ಲು ಜೋಡಿಸ್ತಾ ಇರ್ತಾರೆ. ನಾವು ಯಾವಾಗ ಈ ಥರ ಎಲ್ಲ ಮಾಡಿದ್ದು ಅಂದರೆ ನಮ್ಮ ಅಪ್ಪ ಅಮ್ಮನ ಜೊತೆ ಸಣ್ಣವರಿದ್ದಾಗ ಟ್ರಿಪ್ಗೆಲ್ಲ ಬರ್ತಿದ್ವಿ, ಆವಾಗ ಈ ಥರ ಎಲ್ಲ ಮಾಡಿದ್ದು ನೆನಪು ನಮಗೆ. ಸೊ ಅದಾದಮೇಲೆ ಇವಾಗೇ ಫಸ್ಟು ನನ್ನ ಹಸ್ಬೆಂಡ್ ಜೋಡಿಸಿದ್ರು, ನೆಕ್ಸ್ಟ್ ಅದಾದಮೇಲೆ ನಾನು ಜೋಡಿಸ್ದೆ. ನನ್ನ ಹಸ್ಬೆಂಡ್ ಜೋಡಿಸುವಾಗ ಮಳೆ ಏನೂ ಇರಲಿಲ್ಲ. ನಾನು ಹೋಗಿ ಜೋಡಿಸೋಣ ಅಂತ ಅನ್ನುವಾಗ ಮಳೆ ಬರ್ತಿತ್ತು. ಅಷ್ಟರಲ್ಲಿ ಯುಕ್ತ ಕೂಡ ಹಠ ಮಾಡ್ತಿದ್ಲು, ನಾನು ಬರ್ತೀನಿ ಹಾಗೆ ಅಂತ. ಸೊ ಛತ್ರಿ ಕೂಡ ತೊಗೊಂಡು ಬರಲಿಲ್ಲ, ಕಾರಲ್ಲೇ ಬಿಟ್ಟು ಬಂದಿದ್ವಿ. ಅದಕ್ಕೆ ಅವಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೀರೆ ಮುಚ್ಚಿಬಿಟ್ಟೆ ಹಾಗೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾಕೆಂದರೆ ಅವಳು ತುಂಬ ಸೆನ್ಸಿಟಿವ್. ಬೇಗ ಏನಾದರೂ ತಲೆಗೆ ಏನಾದರೂ ನೀರದು ಇದು ಬಿತ್ತು ಅಂತ ಅಂದರೆ ಕೋಲ್ಡ್ ಆಗೋದು, ಮತ್ತು ಬಟ್ಟೆ ಎಲ್ಲ ಚಂಡಿ ಆಯ್ತಂದ್ರೆ ಶೀತ ಆಗೋದು, ಈ ಥರ ಎಲ್ಲ ಬೇಗ ಆಗುತ್ತೆ ಅವಳಿಗೆ.
ಸೊ ಎಸ್ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕೊನೆಗೆ ಹೊರಟಿದ್ದೀವಿ. ಸೊ ತುಂಬಾ ಚೆನ್ನಾಗಿತ್ತು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲೇ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ನಾವು ಅಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಯಾಕೆಂದರೆ ಅಲ್ಲಿ ನದಿ ಹತ್ರ ಹೋಗಿ ಅಲ್ಲಿ ಕಲ್ಲೆಲ್ಲ ಜೋಡಿಸ್ತಿದ್ವಲ್ಲ, ಸೊ ಅಲ್ಲಿ ಕಲ್ಲು ಜೋಡಿಸ್ಬೇಕಾದ್ರೆ ಫುಲ್ಲು ಅರ್ಧಕ್ಕರ್ಧ ಸ್ಯಾರಿ ನೆಂದೋಗಿತ್ತು. ಯುಕ್ತಂದು ಕಂಪ್ಲೀಟ್ ಅರ್ಧ ಡ್ರೆಸ್ ಪೂರ್ತಿ ನೆಂದೋಗಿತ್ತು. ಗೊತ್ತಿತ್ತು ನಮ್ಗೆ ಈ ಥರ ಆಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೇ ಎಕ್ಸ್ಟ್ರಾ ಒಂದು ಜೊತೆ ಯಾವಾಗಲೂ ಅಷ್ಟೇ ಮಕ್ಕಳು ಇದ್ದಾಗ ಎಕ್ಸ್ಟ್ರಾ ಒಂದು ಜೊತೆ ನಮಗೆ ಅಮ್ಮಂದಿರಿಗೆ ಮತ್ತು ಮಗುಗೆ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಹೋಗಿ, ಈ ಥರ ಎಲ್ಲ ನದಿ ಇರುತ್ತೆ ಮತ್ತು ಬೀಚ್ ಇರುತ್ತೆ ಅಂತ ಅಂದ್ರೂ, ಬಟ್ ಅಲ್ಲಿ ಆ ಟೈಮ್ಗೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟನ್ನೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಜಸ್ಟ್ ಕಾರಲ್ಲಿ ಇಡೋದಲ್ವ, ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಬಟ್ಟೆನ ನಾವು ಕ್ಯಾರಿ ಮಾಡಿರ್ತೀವಿ. ಮತ್ತು ಚಳಿ ಕೂಡ ಇತ್ತು, ತುಂಬಾ ಚಳಿ ಇತ್ತು, ಮಂಜಿರೋದ್ರಿಂದ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಏನು ಮಾಡ್ತೀರಾ ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲನ್ನು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಕೇಳಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.